ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈ ಮತ್ತೊಂದು ಸಮಸ್ಯೆ 665 ಮುಗಿದು ಹೋಗಿಬಿಟ್ಟಿತ್ತು. ಎಲ್ಲರೂ ಸಂತೋಷದಿಂದ ಮುಂದೆ ಪಾಪ ಈ ಅಲೆಮಾರು ಜನ ನಿಮಗೆ ಗೊತ್ತದ, ಅವ್ರ ನೆಲೆ ಎಲ್ಲೂ ಇಲ್ಲ. ಒಂದು ಕಡೆಯಿಂದ ಮತ್ತೊಂದು ಕಡೆ ಹೊಟ್ಟೆಗಾಗಿ ಓಡಾಟ. ಅವರು ಅಸ್ಪೃಶ್ಯರಣ, ಅದರಲ್ಲಿ ಎರಡು ಮಾತಿಲ್ಲ. ಬೋವಿ ಆಗಿರ್ಬೋದು, ಬಂಜಾರ, ಬೋವಿಯವರು ಒಂದು ಸ್ವಲ್ಪ ಮುಡಿಸ್ಕೊಳ್ಳುವಂಥದ್ದು ಕಾಣ್ತದೆ. ಬಂಜಾರ ಅದು, ಕೊರಚ ಎಲ್ಲ ಅಲೆಮಾರು ಜನ ಆಗಿದ್ರು. ಪಾಪ ಒಂದು ಕಡೆ ನಿಂತಲ್ಲಿ ನಿಲ್ಲುವಾಗಿಲ್ಲ. ಅವ್ರಿಗೆ ಮನೆಗಳು ಇಲ್ಲ ಶಾಶ್ವತವಾಗಿ, ಹೊಲ ಗದ್ದೆಗಳಿಲ್ಲ, ಒಂದೇ ಕಡೆ ಉಳಿಯೋದಕ್ಕಾಗಿ ಒಂದೇನೋ ವೇಷಭೂಷಣ ಮಾಡ್ತಾನೋ ಮತ್ತೇನೋ ಮಾಡ್ತಾನೋ ಬದುಕನ್ನು ಮಾಡ್ತಾ ಊರಿಂದ ಊರಿಗೆ ಸಾಕ್ತಾ ಹೋಗುವಂಥ ಜನ. ಇವ್ರಿಗೆ 5% ಇಟ್ಬಿಟ್ಟಿದ್ದಾರೆ. 59 ಅತಿ ಸೂಕ್ಷ್ಮವಾದಂಥ ಜಾತಿಗಳಿದ್ದಾವೆ. ಇವ್ರಿಗೆ ಒಂದು ಕಡೆ ನೆಲೆ ಇಲ್ಲ ಅಂದಾಗ ಕೆಲವೊಮ್ಮೆ ಆಧಾರ್ ಕಾರ್ಡ್ ಇರೋದಿಲ್ಲ, ಮತ್ತೊಂದು ಇರೋದಿಲ್ಲ, ಇವರ ಸ್ಪಷ್ಟವಾದ ವೋಟರ್ ಕಾರ್ಡ್ ಸಹ ಸಿಗೋದಿಲ್ಲ. ಮತ್ತು ಇವ್ರಿಗೆ ಪಾಪ ನಾವು ಏನಾದರೂ ಅನುಕೂಲ ಮಾಡಲೇಬೇಕಲ್ಲ. ಆ ದೃಷ್ಟಿಗಳು ಆಗುವಂಥ ಅವ್ರು ಇವ್ರಿಗೆ 1% ಇಟ್ಟಿದ್ರು. ಆದರೆ ಇಲ್ಲೇ ನಮ್ಮ ಬಲಗೈಯವರು, ಇನ್ನುಳಿದವರು, ಅವ್ರ ಜೊತೆ ಎಡಗೈಯವರು ನಮಗೆ ಅನ್ಯಾಯ ಹೆಚ್ಚಾಗ್ಯದ, ನೀವು ನಮ್ಮ ಚೇಂಜ್ ಮಾಡಿಸ್ಬೇಕು ಅಂತ ಏನೋ ಪ್ರಯತ್ನ ಮಾಡಿದ್ರು. ಕೊನೆಗೆ ಯಾರಿಗಾದರೂ ಭಾಳ ಕಷ್ಟ ರೀ. ನಿಜವಾಗಿಯೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರು ಮಾಡಿದಂಥ ವರ್ಕ ಅನನ್ಯ. ಯಾಕಂದರೆ ಒಬ್ಬರ ಮನಸ್ಸನ್ನು ಒಪ್ಪಿಸೋದು ಸುಲಭದ ಕೆಲಸ ಅಲ್ಲ. ಅಂದರೆ ಇಡೀ ಸಮುದಾಯವನ್ನು ಒಪ್ಪಿಸೋಂಥ ಕೆಲಸವನ್ನು ಮಾಡಿದರು. ಆ ದಿಶೆಯಲ್ಲಿ ಅವ್ರು ಮಾಡಿದರೆ 5 ಭಾಗ ಮಾಡಿ ಎಲ್ಲರೂ ನ್ಯಾಯ ಸಿಗುವಂಥ ಪ್ರಯತ್ನ ಮಾಡಿದ್ರು. ಆದರೆ ಬಲಗೈಯವರು ಭಾಳಷ್ಟು ವಿರೋಧ ಮಾಡಿದರು. ಹೀಗಾಗಿ ಎಲ್ಲೋ ಒಂದು ಕಡೆ ಹೊಡೆದು ಬಿದ್ದದು. ಈ ಪಾಪ ಅವರು ಎಲ್ಲ ಈಗೇನು ಬೀದಿಗೆ ಬಿದ್ದಂಗೆ ಆಗಿಬಿಟ್ಟದವ್ರು. ಯಾಕಂದ್ರೆ ಆ ಒಂದರಲ್ಲಿ ಪ್ರಬಲ 5% ಒಳಗೆ ಪ್ರಬಲ 9 ಹೊಡ್ಕೊಂಡ್ಬಿಡ್ತಾರೆ. ಈ 12 ಜನಕ್ಕೆ ಅದು ಸರಿ ಸಿಗೋದಿಲ್ಲ ಅಂತ. ಇಲ್ಲಿವರೆ 5 ಇದೆ ಪ್ರಬಲ ಯಾರಿದ್ದಾರೆ ಅವ್ರೊಳಗೆ. ಈ ದಲಿತರಲ್ಲಿ ಪ್ರಬಲರಾದ್ರೆ ಅವರ ಲಾಭ ಮಾಡ್ಕೊಳ್ತಾಯಿದ್ರು. ಶೈಕ್ಷಣಿಕವಾಗಿ ಅಥವಾ ಇನ್ನುಳಿದ ದೃಷ್ಟಿಯಿಂದ ಸಾಮಾಜಿಕವಾಗಿ ಮುಂದುವರೆದಂಥವ್ರು, ಸ್ವಲ್ಪ ಆರ್ಥಿಕವಾಗಿ ಬಲಾಢ್ಯ ಆದಂಥವ್ರು ಅವರಾದ ಲಾಭ ತೊಗೊಳ್ತಾಯಿದ್ರು. ಅದನ್ನು ಕಳೆದ 30 ವರ್ಷದಿಂದ ಹೋರಾಟ ಮಾಡಿ ಎಡಗೈದವರು ಇವತ್ತೊಂದಿಷ್ಟೇನೋ ಸಮಾಧಾನ ಮಾಡ್ಕೊಂಡಿದ್ದಾರೆ. ಒಳಗೆ ಅದ್ರಲ್ಲಿ ಮೀಸಲಾತಿ ಆಗಬೇಕಂತೇಳಿ ಅದು ಗೆದ್ದಿದ್ದಾರೆ. ಇವತ್ತು ಇಡೀ ದೇಶದಲ್ಲೇ ಇದು ಪ್ರಥಮ ಬಾರಿಗೆ ಆದಂಥ ಕೆಲಸ. ಇದಕ್ಕಂತ ನಾವು ಸಿದ್ದರಾಮಯ್ಯ ಅಭಿನಂದನೆ ಹೇಳಲೇಬೇಕಾಗ್ತದೆ. ಯಾಕಂತಂದರೆ ಯಾರೋ ಎಷ್ಟೆಷ್ಟು ಅದ ಪ್ರಮಾಣದಾಗ ಅವ್ರು ನಾವು ನ್ಯಾಯ ಒದಗಿಸೋದು ಮೀಸಲಾತಿಯ ಒಂದು ಧರ್ಮ. ಟೋಟಲ್ದಾಗ ಬರಿಷ್ಠರು ದಾಟಿ ಹೋಗಬಾರ್ದು. ಬರಿಷ್ಠರಿಗೂ ಒಂದು ಇದ್ದೇ ಇರ್ತದೆ, ಅವ್ರಿಗೂ ರಿಸರ್ವೇಷನ್ ಇರ್ತಿಲ್ಲ ಅಂತಲ್ಲ. ಆದರೆ ಪಾಪ ಏನು ಸಿಗಲಾರಂಥವ್ರು ಇದ್ರಲ್ಲ ಅವ್ರಿಗೆ ಅನುಕೂಲ ಮಾಡಿದರು. ಬಟ್ ಈಗ ಇನ್ನೊಂದು ಸಮುದಾಯಗಳು ಅಂತ ಅದಕ್ಕೆ ನ್ಯಾಯ ಒದಗಿಸ್ಬೇಕಾಗ್ಯದ. ಅದನ್ನು ಬರಗೂರು ರಾಮಚಂದ್ರಪ್ಪನವ್ರು ಹೇಳ್ತಾರೆ, ಒಳ ಮೀಸಲಾತಿ ಅದು ಪಾಪ ಅವ್ರು ಕೊಡಬೇಕ್ರಿ. ಅವರು ಸಮಾಜದ ದೂರ ಉಳಿದಿದ್ದಾರೆ, ಬದುಕನ್ನು ನೋವಿನಿಂದ ಕಳೀತಾ ಇದ್ದಾರೆ, ಪ್ರತಿದಿನ ಹೋರಾಟ ಮಾಡ್ತಾ ಇರ್ತಾರೆ. ನೆಲೆ ಇಲ್ಲ, ಅವ್ರಿಗೆ ಯಾವ ಬೆಲೆನೂ ಇಲ್ಲ ಅನ್ನುವಂಥ ನೆಲೆಯಲ್ಲಿ ಅವ್ರು ಕೇಳೋದು 1% ನಮ್ಗೆ ಕೊಡ್ರಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಇದನ್ನು ಡಿಸಿಷನ್ ಮಾಡಬೇಕಾದವ್ರು ಯಾರು? ಇವರಂತೆ ಎಲ್ಲರೂ ನಮ್ದಾಗ ಅನ್ಯಾಯ ಆಗ್ಯದ, ನಮಗೆ ಈ ಎಲ್ಲ ಜಗತ್ತಿನಾಗ ನೀವು ಎಲ್ಲಿ ಯಾರನ್ನ ಕೇಳಿದ್ರೆ ಕೇಳ್ರಿ, ಹೌದು ನಮಗೆ ಅನ್ಯಾಯ ಆಗ್ಯದ, ನೋವಾಗ್ಯದ, ಎಲ್ಲರೂ ಅದನ್ನ ಹೇಳಿದ್ರೋಣ. ಇಲ್ಲರಿ ನಾವೆಲ್ಲ ಸಮೃದ್ಧ ಇದೀವಿ, ಒಳ್ಳೇದೈತಿ ಅಂತ ಭಾಳಷ್ಟು ಜನ ಕಡಿಮೆ ಹೇಳುವಂಥವ್ರು. ಅದು ಭಾಳ ತಿಳ್ಕೊಂಡಂಥವ್ರು ಸಮಾಜದ ಬಗ್ಗೆ ತಾವು ಅದರ ವಿಶಾಲ ಮನೋಭಾವ ಬೆಳೆಸ್ಕೊಂಡಂಥವ್ರು ಹೇಳ್ತಿರ್ತಾರೆ. ಭಾಳ ಕಡಿಮೆ ಪರ್ಸೆಂಟೇಜ್. ಈಗ ಎಲ್ಲರೂ ನಮಗೂ ಅನ್ಯಾಯ ಐತೆ, ನಮಗೆ ಬೇಕು, ನಾವು ಕೊಡೋದಿಲ್ಲ. ಕೊಡೋದು 17 ಒಳಗೆ ಕೊಡ್ಬೇಕು. ಇದನ್ನು ಅದಕ್ಕೆ 1% ನಮ್ಗೆ ಕೊಡ್ರಿ ಅಂತ ಹೇಳ್ತಿದ್ದಾರೆ. 5% ಟೋಟಲ್ ಕೊಡೋದು ಅವ್ರಿಗೆ. ಇವೇನು 59 ಜಾತಿಗಳು, ಅವ್ರಿಗೆ 1% ಕೊಡೋದ್ರಲ್ಲಿ ತಪ್ಪೇನದ. ಇವರೇ ಬಿಟ್ಟು ಕೊಡಬೇಕು ಅದನ್ನು. ಯಾಕಂದ್ರೆ ಅವರು ಅದಾರ ಅವ್ರೊಳಗೆ, ಅವ್ರಿಗೆ ಎಷ್ಟೋ ಮುಟ್ಟುವುದಿಲ್ಲ. ಇದು ಮೇಲೆ ನಾವು ಹೊಡ್ಕೊಳ್ತಾರೆ, ಲಾಭ ಮಾಡ್ಕೊಳ್ತಾರೆ, ನಾವು ಅಸ್ಪೃಶ್ಯರಾಗಿವಿ ಅನ್ನುವಂಥದ್ದು ಇವರು ಪ್ರಬಲವಾದ ಮತ್ತು ಕರಿಣು ಅದರ ಸುಳ್ಳೇನಲ್ಲ ಅದ್ರೊಳಗೆ. ಅಟ್ಲೀಸ್ಟ್ ಇದರಲ್ಲಿ ಎಡಗೈ ಮತ್ತು ಬಲಗೈದವ್ರ ಮನೆ ಇರ್ತದೆ, ಒಂದು ಎಲ್ಲಿಗೆ ಅನುಕೂಲ. ಇವತ್ತು ಸ್ವಲ್ಪ ಎಕನಾಮಿಕಲಿ ಅನುಕೂಲ ಆಗಲಿಕ್ಕೆ ನಿಧಾನಕ್ಕೆ. ನಾವು ಬಯಸಿದಷ್ಟು ಅವ್ರು ಬಯಸಿದಷ್ಟು ಆಗಲಿಕ್ಕಿಲ್ಲ. ಬಟ್ ಹಿಂದಿನ ದಿನಗಳಿಗಿಂತಲೂ ಇವತ್ತು ಇಂಪ್ರೂವ್ಮೆಂಟ್ ಅದಾವೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಅವ್ರ ಕೇರಿಗಳಲ್ಲಿ ಹೋದಲ್ಲಿ ಮತ್ತೆಲ್ಲ ಹೋದಲ್ಲಿ ನೋಡ್ತಾ ಇರ್ತೀವಿ, ಹೌದು ಪಾರ್ಟಿ ಇಲ್ಲ, ಇವ್ರು ಬದುಕು ಚೆನ್ನಾಗಾಗ್ಯದ ಅಂತೇಳಿ ಹೇಳೋ ಸ್ಥಿತಿಯೊಳಗೆ ಇದ್ದಾರೆ. ಪಾಪ ಇವರಂತೆ ಊರು ಅಲ್ದಾಡಿದ್ರೆ ಮನೇಲಿ ಇಲ್ಲ, ಎಲ್ಲೋ ಒಂದು ಊರು ಬೈರ್ತದೆ, ಎಲ್ಲೋ ಬಂದಿರ್ತಾರೆ. ಏನೋ ಅವರ ಬೈರೂಪಗಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಗುರ್ಸಿ ಅಂತೇಳಿ ನೀರು ಏನೋ ಇಟ್ಕೊಂಡು ಹೊಟ್ಟೆ ಜನ ಆಗಿರ್ಬೋದು. ಒಟ್ಟಲ್ಲೆಲ್ಲ ಇಲ್ಲದಂತ ಜನ ಲಂಬಾಣಿಗಳಂತೂ ಗೊತ್ತದ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಕಾಡು ಅಡ್ಡಾಡ್ತಾ ನಾಡು ಮತ್ತು ಕಾಡಿನ ಮಧ್ಯದಲ್ಲಿ ಓಡಾಡುವಂಥ ಜನ, ಎಲ್ಲಿ ಹೊಟ್ಟೆ ತುಂಬ್ತದಲ್ಲಿ ಹೋಗುವಂಥ ಜನ.
ಹೀಗಾಗಿ ಇವ್ರಿಗೂ ಯಾವ ಸೌಲಭ್ಯಗಳು ಸಿಗದ ಹೋಗಿದ್ದ ಹೆಚ್ಚದ. ಆ ಎಲ್ಲ ಹಿನ್ನೆಲೆಯಲ್ಲೇ ಈ ಒಂದು ನಮ್ಮ ಈ ಇದರಲ್ಲಿ ಸ್ಪೃಶ್ಯರು ಅದಾರಿಲ್ಲ ಅಂತಲ್ಲ, ಆದರೂ ಇವರು ಅಸ್ಪೃಶ್ಯರಲ್ಲೇ ಸ್ಪೃಶ್ಯ ಅಂತ ಒಂದು ಮಾತು ಮಾತಾಡ್ತಾರೆ. ಯಾಕಂತಂದ್ರೆ ಇವ್ರನ್ನ ವಿಶೇಷವಾಗಿ ಅಸ್ಪೃಶ್ಯ ಸಹಿತ ಸಮೀಪ ಹಚ್ಕೊಳ್ಳೋದಿಲ್ಲ ಅನ್ನೋಂಥ ಮಾತುಗಳಿದ್ದಾವೆ. ಪದ್ಧತಿಗಳು ಮತ್ತು ಸಂಪ್ರದಾಯಗಳು ಮನುಷ್ಯನನ್ನು ಈ ರೀತಿ ಮಾಡ್ತಾ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೂ ಇರಲಿ. ಈಗ ಇದ್ದಂಥದ್ದು ಏನಪ್ಪ ಅಂದ್ರೆ ಈ 5ರೊಳಗೆ 6 ಹೋಗ್ಯದ, 5ರೊಳಗಿಂದ ಕೊಟ್ಟಿದ್ದಾರೆ. ಅವ್ರು ಯಾವ್ದಾರ ಸೇರಿಸಿದ್ದಾರೆ ಇವ್ರನ್ನ. ಅವರು ಈಗೆಲ್ಲ 5ರಲ್ಲಿ ಇದ್ದಂಥ ಎಲ್ಲ ಜಡ್ಜರು ಉಳ್ಕೊಂಡು ಇನ್ನೊಮ್ಮೆ ಅದನ್ನು ಮಾಡಿಕೊಂಡು ಸರ್ಕಾರ ಇದ್ದಿದ್ದು ಇವ್ರಿಗೆ 1% ಬರ್ತಿದ್ದೋ ಏನೋ ಅದಕ್ಕೆ ಹೆಚ್ಚು ಬರ್ತಿದ್ದೋ ವಿಚಾರ ಮಾಡಿ ಇವ್ರಿಗೂ ಒಂದು ನೆಲೆ ಕೊಡುವಂಥದ್ದು. ಯಾಕಂದ್ರೆ ಇವೇನು ಹೇಳಿದ್ದಿಲ್ಲ ಈಗಾಗಲೇ ಬಂಜಾರ, ಅದು ಲಮಾಣಿ, ಒಂದು ಭೋಬಿ, ಕೊರಚ ಎಲ್ಲ ಸಮುದಾಯಗಳು ಇವು ಬಿದ್ದಿದ್ದು. ಇವ್ರನ್ನೂ ಏನು ಇವ್ರು ಒಂದು ರೀತಿ ಅಸ್ಪೃಶ್ಯ ಇದ್ದಾರೆ ಇದ್ರಲ್ಲಿ ಮ್ಯಾಕ್ಸಿಮಮ್. ಆದರೂ ಒಂದಿಷ್ಟು ಎಕನಾಮಿಕಲಿ ಅನುಕೂಲ ಆದವರು, ಸಾಮಾಜಿಕವಾಗಿ ಮೇಲಿದ್ದಂಥವ್ರು ಒಂದಿಷ್ಟು ಸ್ಪೃಶ್ಯರು ಆಗ್ತಾಯಿದ್ದಾರೆ. ಒಟ್ಟಾರೆಯಾಗಿ ಇದೆಲ್ಲ ಗೊಂದಲ ಕಾರಣ ನಮ್ಮ ರಾಜಕಾರಣಿಗಳು ವಿನಃ ಈ ಮೀಸಲಾತಿ ತಯಾರು ಬಿಡಂಥ ಅಂಬೇಡ್ಕರ್ ಅಲ್ಲ ಅನ್ನೋದು ಇವತ್ತು ನಾವು ತಿಳ್ಕೊಬೇಕಾಗಿದೆ. ಯಾಕೆ ಮೂಲತವ್ರು ಅಂಬೇಡ್ಕರ್ ಅವರಿಗೆ ಮೀಸಲಾತಿನೇ ಬೇಡ ಆಗಿದ್ದು, ಸಪ್ರೇಟ್ ಸ್ಟೇಟೇಗಳಾಗಿದ್ದರು. ಅವ್ರು ಬೇಡಪ್ಪ ನಿಮ್ಮ ಜೊತೆಗೆ ನಮ್ಮ ಬೇಕಾಗಿಲ್ಲ, ನಮ್ಮ ಸಪ್ರೇಟ್ ಸ್ಟೇಟೇ ಕೊಡ್ರಿ ಅಂತ ಅವ್ರು ಡಿಮಾಂಡ್ ಇಟ್ಟಿದ್ರು. ಆದರೆ ಗಾಂಧೀಜಿ ಅವ್ರು ನನಗೆ ಬಂದ ಏನೇನೋ ಮಾಡಿ ಒಪ್ಪಿಸಿ ದೇಶ ಒಳ್ಳೆದು ಬೇಕಾಗಿಲ್ಲಪ್ಪ, ಕೂಡಿ ಹೋಗೋಣ ಮಾಡು ನೀವು ನಮ್ಮವರು ಅವ್ರಿಗೆ ಭರವಸೆ ಮೂಡಿಸಿ ಕಡೆಗೆ ಉಪವಾಸ ಕೂತು ಅವ್ರು ಒಪ್ಪಿಸಿದ್ರು. ಉಪವಾಸ ಒಪ್ಪಿಸಿದಕ್ಕೆ ಅವರು ದೇಶದಲ್ಲಿ ಉಳಿದ್ರು, ಮೀಸಲಾತಿ ಒಂದು ಸಿಕ್ತು. ಬಟ್ ಈ ಮೀಸಲಾತಿ ಮತ್ತು ಮೀಸಲಾತಿಗೆ ಬೆಳೆದಾಡುವಂಥದ್ದು ಪರಿಸ್ಥಿತಿ ಇವತ್ತು ಆ ಜನಾಂಗಕ್ಕೆ ಬಂದಂಥದ್ದು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಮೀಸಲಾತಿ ಅನ್ನೋದು ಏನು ಕೊಟ್ಟಿದ್ದಾರೆ, ಇದನ್ನು ಯಾವ ರೀತಿ ಕೊಡಂತ ಹೇಳಿದ್ರು ಅಂದ್ರೆ ಅಂಬೇಡ್ಕರ್ ಅವರು ಇದನ್ನು ನೋಡ್ರಿ, ಯಾರು ಅಸ್ಪೃಶ್ಯರಿದಾರ ಅವರನ್ನು ಹುಡುಗರಿ ಸರ್ವೆ ಮಾಡಲಿ, ತೆಗೀರಿ, ಅವ್ರಿಗೆ ಅಷ್ಟೇ ಕೊಡಲಿ ಈ ಮೀಸಲಾತಿ, ಉಳಿದಾರ ಬೇಡ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದರು. ಆದರೆ ನಮ್ಮ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ಎಲ್ಲರಿಗೂ ಕೊಡೋದು ಹೋದ್ರು. ಇವತ್ತು ಎಲ್ಲರೂ ಕೇಳಿದ್ದಾರೆ. ಹೋಲ್ ಗಡಿಗೆ ಮುಂದುವರೆದ ಸಮುದಾಯಕ್ಕೆ 10% ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅದರಲ್ಲಿ ಬ್ರಾಹ್ಮಣರು ಅವರು ಬರ್ತಾರೆ, ಮೇಲ್ಜಾತಿಯವರು ಬರ್ತಾರೆ 10%. ಇರೋರು 3% ಅದಾರೆ ಆಲ್ ಓವರ್ ಇಂಡಿಯಾದಾಗ. ಬ್ರಾಹ್ಮಣರು ಅವರೆಲ್ಲ ಅವ್ರಿಗೆ 10% ಈಗ ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ. ಅದು ಇವರು ಕೇಳೋದಂದ್ರೆ ಕೇವಲ 1% ಕೇಳ್ತಾ ಇದ್ದಾರೆ. ಅದು 17ರಲ್ಲಿ 1% ಕೇಳ್ತಾ ಇದ್ದಾರೆ, 5ರಲ್ಲಿ 1% ನಮ್ಮ ಕೊಡಲಿ ಸಪ್ರೇಟ್ ಅಂತ. ಇದೆಲ್ಲ ಇರಲಿ. ಈಗ ಕೊನೆಗೆ ಬಂದಾಗ ನಾವು ಹೇಳೋದಷ್ಟ ಇವೆಲ್ಲ ಮೀಸಲಾತಿ ಅವು ಎತ್ತೋದಕ್ಕೆ ಅಪ್ಲಿಪ್ಮೆಂಟ್ ಇರ್ತೀವಲ್ಲ, ಮೇಲೆ ಎತ್ತೋದಕ್ಕೆ ಇಂಥವು ಆಧಾರಗಳು ಆಸರೆಗಳು ಬೇಕು. ಆದರೂ ಇವ ಪರಿಹಾರ ಏನು ಅಂತೇಳಿ ಒಂದು ದೊಡ್ಡ ಪ್ರಶ್ನೆ ಇವತ್ತಿಗೂ ಕಾಡ್ತಾ ಇರ್ತದೆ. ಯಾಕಂದರೆ ಇವು ಪರಿಹಾರಗಳಲ್ಲ, ಇವು ಬದುಕೋದಕ್ಕೆ ಒಂದು ನೆಲೆಯನ್ನು ಮಾಡುವಂಥ, ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಗಳು ಸರ್ಕಾರಗಳಿಂದ ಆಗಬೇಕಾಗ್ತದೆ. ಅದು ಆಗ್ತಾನಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದಾಗ ನಾವೆಲ್ಲ ವೀಕ್ ಆಗಿಬಿಟ್ಟಿವಿ. ಯಾಕಂದರೆ ನಮ್ಮ MSME ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲ ಇಂಡಸ್ಟ್ರಿಗಳು ಇವತ್ತು ಯಾವತ್ತು ದೇವಳಿದ್ದಾವೆ. ಏನಿದ್ರು ಎಲ್ಲ ಹೊರಗಿನ ದೇಶ ಚೀನಾದ ತರಿಸೋದು, ಅವಾಗ ಮೇಕ್ ಇನ್ ಇಂಡಿಯಾ ಹಾಕೊಳ್ಳೋದು, ಹಂಚಿಬಿಡೋದು, ಇಂಥ ಪರಿಸ್ಥಿತಿ ನಾವು ಬಂದುಬಿಟ್ಟಿದ್ದೀವಿ ಇವತ್ತು. ಯಾಕಂದರೆ ಇದ್ದ ಒಂದು 30-32 PSUಗಳನ್ನ ಪ್ರೈವೇಟ್ದವ್ರಿಗೆ ಕೊಟ್ಟಿವಿ, ಅವರ ನಡೆಸ್ತಾ ಇದ್ದಾರೆ ಇಲ್ಲಂತಲ್ಲ. ಆದರೆ ಎಲ್ಲ PSUಗಳಿಂದ ಇವತ್ತು ದುಡಿತಾರೆ. ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಒಂದು 10-12 ಲಕ್ಷ ಜನ ದುಡಿತಾರೆ. ನಾವು 142 ಕೋಟಿ 45 ಕೋಟಿ ಆಗಿವಿ. ಅದಕ್ಕೆ ಬರೀ 2-2.5 ಲಕ್ಷ ಎದಕ್ಕೆ ಬರ್ತದ, ಎಲ್ಲಿ ಹತ್ತದ, ಎಲ್ಲ ನೆಲೆಯಲ್ಲಿ ನಾವು ನೀವು ಚಿಂತನೆ ಮಾಡ್ಕೊಳ್ಳೋದು ಭಾಳ ಜನಗಳದಾವ. ಅದಕ್ಕೆ ಈ 1% ಅವರಿಗೆ ಒಳ ಮೀಸಲಾತಿ ನಮ್ಮ ಈ ಒಂದು ಅಲದಾಡೋ ಜನ, ಊರಿಂದ ಊರಿಗೆ ಅಲದಾಡುವಂಥ ಅಲೆಮಾರಿಗಳಿಗೆ ಕೊಡಬೇಕಾಗಿದ್ದು ನಮ್ಮದೆಲ್ಲ ಕರ್ತವ್ಯ ಇರೋದು. ಆದ್ಯ ಒಂದು ಏನಪ್ಪ ಅಂತಂದ್ರೆ ವಿಚಾರವನ್ನು ಹೋಗೋದು. ಆ ದಿಶೆಯಲ್ಲಿ ನಮ್ಮ ಪ್ರಭು ರಾಮಚಂದ್ರಪ್ಪ ಆಯಿತು, ಇನ್ನುಳಿದ ವಿಚಾರವಾದಿಗಳಾಯಿತು ಹೇಳಿದ್ರಲ್ಲಿ ಅರ್ಥದ. ಇನ್ನು ಅವ್ರನ್ನೂ ಅಷ್ಟು ಹುಡುಕಾಡಿ 1% ಕೊಟ್ಟರೆ ಇದು ಪರ್ಫೆಕ್ಟ್ ಆಗ್ತದೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಯಾಕಂದರೆ ಈಗ 6 ಕೊಟ್ಟಿದ್ರಿ ಹಿಂದುಳಿದವ್ರಿಗೆ, ಅದರಲ್ಲೂ ಎಡಗೈ ಮತ್ತು ಬಲಗೈದವ್ರಿಗೆ. ಇನ್ನು ಉಳಿದು ಇವ್ರೊಳಗಿಂದ ಒಬ್ಬರು ಅವ್ರು ಕೇಳಿಕಂದ್ರೆ 59 ಸೂಕ್ಷ್ಮ ಜಾತಿಗಳಿದ್ದಾವೆ. ಅದನ್ನು ಮಾಡಿದರೆ ಮ್ಯಾಕ್ಸಿಮಮ್ ಒಳ್ಳೇದಾಗ್ಬೋದು ಅಂತ ಒಂದು ತರ್ಕ. ನಿಮಗೆ ಅನ್ನಿಸ್ತದ್ರಿ ಇದು? ಇವ್ರು ಹೇಳುವಂಥದ್ದು ಮಾಡೋದು ಸರಿ ಅನ್ನಿಸ್ತದನ? 1% ಕೊಡೋದು ಸರಿನಾ? ಇದೆಲ್ಲ ನಿಮಗೆ ಏನು ಅನ್ನಿಸ್ತದ? ಈ ನಮ್ಮ ಬಾಕ್ಸ್ ಬರ್ತಿರೋ ಸರಿ ಜೊತೆ ನಿಮ್ಮ ಅಭಿಪ್ರಾಯ ಹೇಳ್ತಾ ಇರ್ರಿ, ಚಿಂತನೆ ಮಾಡ್ತಾಯಿರ್ರಿ, ಮಾತಾಡ್ತಾ ಇರ್ರಿ. ಜೊತೆ ನಮಗೆ ತಪ್ಪುಗಳು ನೀವು ತಿಂತಾ ಹೋಗ್ರಿ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಸಹಾಯ ಸಹಕಾರ ನಮಗಿರಲಿ ಅಂತ ಮತ್ತೊಮ್ಮೆ ನಿಮ್ಮಲ್ಲೇ ಕೈ ಮುಗಿದು ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.